Hi guys, welcome back to our channel Trek Tales with Trayo. So ಇವತ್ತು ಲಡಾಖ್ ಸೀರೀಸ್ ಡೇ 5 ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. Okay, what is this place? This is a Padum Zanskar. Okay, could you please tell about your stay? Stay is very good. It is nearly last year is we set up the hotels and also guest house. As you like, there is 12 rooms. Also twins double also available here, sir. Can you tell me your number? My number is 60060328884, sir. So, do you provide any discount for the customers who comes from our end? Yeah. Surely. Yeah, it's 15% discount. Yeah, it's made. Yeah. Okay, thank you. Okay, could you please also tell about food, what you provide, and will that be included with this stay? Yeah, it is depend on the customer. Some are we have available to non-veg on veg also. We have a food private buffet system. Yeah, and you can we provide also extra foods for that those who provide those that take the charge. It's little bit. ಥ್ಯಾಂಕ್ ಯು. ಸೊ ನಾವು ಇಲ್ಲಿದ್ದಂಥ ಸ್ಟೇಯಲ್ಲಿ ನಮಗೆ ನಾವು ತೊಗೊಂಡಿರೋ ಅಕೊಮಡೇಷನಲ್ಲಿ ಸೊ ಇವ್ರು ನಮಗೆ ಬಂದ್ಬಿಟ್ಟು ಡಿನ್ನರು ಮತ್ತು ಬ್ರೇಕ್ಫಾಸ್ಟ್ ಎರಡೂ ಅವೈಲೇಬಲ್ ಕೊಟ್ಟರು. ಇನ್ ದ ಸೆನ್ಸ್ ಲೈಕ್ ಪ್ಯಾಕೇಜಲ್ಲೇ ಕೊಟ್ಟರು. ಆಮೇಲೆ ನಮ್ಮ ರೆಸಾರ್ಟ್ ಓನರ್ ಮಗಳಲ್ಲೇ ಇದ್ಲು. ಶಿ ವಾಸ್ ವೆರಿ ಕ್ಯೂಟ್. ಮತ್ತು ನಮ್ಮ ಜೊತೆ ರೈಡ್ಗೂ ಬರಬೇಕಂತ ಹೇಳ್ತಿದ್ಲು. ಸೊ ಅವಳ ಜೊತೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ದೆನ್ ವಿ ಸ್ಟಾರ್ಟೆಡ್ ಆ ಜರ್ನಿ ಫ್ರಮ್ ಪಾದುಮ್ ಟುವರ್ಡ್ಸ್ ಲೇ ವಯಾ ಜಾನ್ಸ್ಕಾರ್. ಮತ್ತು ಇಲ್ಲೊಂದು ಚೆಕ್ ಪೋಸ್ಟ್ ಕೂಡ ಸಿಗುತ್ತೆ ನಿಮಗೆ. ಇದನ್ನು ಜಾಂಗ್ಲಾ ಪಾಸ್ ಅಂತ ಅಂತಾರೆ. ಸೊ ಅಲ್ಲಿ ನೀವು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಪರ್ಮಿಟ್ಸ್ ಎಲ್ಲ ತೋರಿಸ್ಬಿಟ್ರೆ ಮುಂದೆ ಬಿಡ್ತಾರೆ. ಸೊ ಗೈಸ್, ಇವಾಗ ನೀವು ನೋಡ್ತಿರೋದು ಆ್ಯಕ್ಚುಯಲ್ ಜಾನ್ಸ್ಕಾರ್. 2 years ಬ್ಯಾಕ್ ನನ್ನ ಹಸ್ಬೆಂಡ್ ಸೇಮ್ ಪ್ಲೇಸಿಗೆ ಬಂದಿದ್ರು ಅವ್ರ ಫ್ರೆಂಡ್ಸ್ ಜೊತೆ. ಬಟ್ ಅವ್ರು ಬಂದಾಗ ಈ ಟಾರ್ ರೋಡ್ ಎಲ್ಲ ಇದ್ದಿಲ್ವಂತೆ. ಇಟ್ ವಾಸ್ ಕಂಪ್ಲೀಟ್ಲಿ ಆಫ್ ರೋಡಿಂಗ್. ಬಟ್ ಇವಾಗ ಆಲ್ಮೋಸ್ಟ್ ಟಾರ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಲ್ಲಿ ಮಾತ್ರ ಸ್ವಲ್ಪ ಪ್ಯಾಚಸ್ ಥರ ಆಫ್ ರೋಡಿಂಗ್ ಸಿಗ್ತಿತ್ತು. ಅವ್ರು ಅದೇ ಅವ್ರ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡ್ಕೊತಿದ್ರು. ಲಾಸ್ಟ್ ಟೈಮ್ ಬಂದಾಗ ಸಖತ್ ಥ್ರಿಲ್ ಆಗಿತ್ತು, ಬಟ್ ಈ ಟೈಮ್ ಫುಲ್ ರೋಡ್ ಮಾಡಿಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಆ ಸೈಡ್ ಈ ಸೈಡು ಆ ಬೆಟ್ಟಗಳ ಮಧ್ಯೆ ಹೋಗ್ತಿದ್ರೆ ಕ್ರೇಜಿ ಆಗಿತ್ತು. ಏನಂದರೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆ ಇತ್ತು. ಬಿಕಾಸ್ ಹಿ ಆಲ್ರೆಡಿ ಹ್ಯಾಡ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ 2 years ಬ್ಯಾಕ್. ಅವ್ರಿಗೊಂದು ಸ್ವಲ್ಪ ಬೇಜಾರಾಯಿತು. ಸೊ ನೀವು ಏನಾದರೂ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಬೇಗ ಬನ್ನಿ. ಬಿಕಾಸ್ ಆಲ್ಮೋಸ್ಟ್ ರೋಡ್ ಕನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ಮೇಲೆ ನೀವು ಯಾವುದೋ ಆಫ್ ರೋಡಿಂಗ್ಸ್ ನೋಡಲ್ಲ. ಸೊ ಪ್ಯಾಕ್ ಯೋರ್ ಬ್ಯಾಗ್ಸ್ ಆ್ಯಂಡ್ ವಿಸಿಟ್ ಲೇ ವೆರಿ ಸೂನ್. ಸೊ ಅಲ್ಲಲ್ಲಿ ಕೆಲವೊಂದು ಕಡೆ ನಮಗೆ ವಾಟರ್ ಕ್ರಾಸಿಂಗ್ ಅಲ್ಲೇ ಎಲ್ಲೆಲ್ಲಿ ಟಾರ್ ರೋಡ್ ಹಾಕಿಲ್ವೋ ಅಲ್ಲಲ್ಲಿ ವಾಟರ್ ಕ್ರಾಸಿಂಗ್ಸ್ ಕೂಡ ಸಿಕ್ತು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. Showed me, I got up there and said, yeah, you can stay with That's me. what he's telling. There are homestays, but he'll drop you there because it's very risky for you to work in there. But he offered you to stay with him in his house itself. And only we Indians are not good enough. People who are from Ireland and UK are ಸೊ ಜಾನ್ಸ್ಕಾರ್ ರೈಡ್ ಮುಗಿಸಿದಾದ್ಮೇಲೆ ವಿ ಥಾಟ್ ವಿಲ್ ಗಿವ್ ಅ ಪಿಟ್ ಸ್ಟಾಪ್. ಮತ್ತು ನೇರಕ್ ಅನ್ನೋ ಒಂದು ಪ್ಲೇಸಲ್ಲಿ ಒಂದು ಕೆಫೆ ಇದೆ.
ಸೊ ಅಲ್ಲಿ ಪೆಟ್ ಸ್ಟಾಪ್ ಮಾಡಿದಾಗ ಇವ್ರು ನೀವು ನೋಡ್ತಿರೋದು ಒಬ್ಬ ಐರ್ಲ್ಯಾಂಡ್ ಟೂರಿಸ್ಟು. ಮತ್ತು ಇವ್ರ ಸ್ಪೆಷಾಲಿಟಿ ಏನಂದರೆ ಇವ್ರು ಆಲ್ಮೋಸ್ಟ್ ಲೇಯಿಂದ ನೇರಕ್ಕೆ ಕೆಫೆವರೆಗೂ ಸೈಕಲ್ ಮಾಡ್ಕೊಂಡು ಬಂದಿದ್ರಂತೆ. ಇಟ್ ವಾಸ್ ವೆರಿ ಕ್ರೇಜಿ. ಮತ್ತು ಅವ್ರಿಗೆ ಅಕಾಮಿಡೇಷನ್ ಬೇಕು ಅಂತಿದ್ರು. ಸೊ ವಿ ಹೆಲ್ಪ್ ದೆಮ್. ಅವ್ರ ಕೆಫೆ ಅವರೇ ಅವ್ರಿಗೋಸ್ಕರ ಅವ್ರ ಮನೇಲೇ ಸ್ಟೇ ಮಾಡಿ ಅಂತ ಹೇಳಿದ್ರು. ಸೊ ವಿ ಹ್ಯಾಡ್ ಅ ನೈಸ್ ಟೈಮ್ ವಿತ್ ಹಿಮ್. ಮತ್ತು ದೆನ್ ವಿ ಸ್ಟಾರ್ಟೆಡ್ ಆರ್ ಜರ್ನಿ ಫ್ರಮ್ ನೇರಕ್ ಟುವರ್ಡ್ಸ್ ಲೇ. ಸೊ ಇಲ್ಲಿ ನೀವು ನೇರಕ್ ಹತ್ರ ಬಂದರೆ ನಿಮಗೆ 2 ರೂಟ್ ಇರುತ್ತೆ ಲೇ ಹೋಗೋಕ್ಕೆ. ಒಂದು ಬಂದ್ಬಿಟ್ಟು ಒಂದು ಮೇನ್ ರೋಡು ದಟ್ ಹಾರ್ಡ್ಲಿ ಟೇಕ್ಸ್ 3 to 3.5 hours ನೀವು ಲೇ ರೀಚ್ ಆಗಿಬಿಡ್ತೀರ. ದಟ್ ಈಸ್ ಕಂಪ್ಲೀಟ್ಲಿ ಮೇನ್ ರೋಡ್ ಥರ. ಬಟ್ ನಮ್ಗೆ ಒಂದು ಸ್ವಲ್ಪ ಅಡ್ವೆಂಚರ್ ಇರಲಿ ಅಂತ ಹೇಳಿ ನಾವು ಇನ್ನೊಂದು ರೂಟ್ ತೊಗೊಂಡ್ರಿ. ಸೊ ದಟ್ ಈಸ್ ಫ್ರಮ್ ನೇರಕ್ ಟು ಲೇ ವಯಾ ಲಮಯೂರ್. ಲಮಯೂರ್ ಬಂದ್ಬಿಟ್ಟು ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಮೂನ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ. ಸೊ ನೀವು ಮೂನ್ ಲ್ಯಾಂಡ್ ಅಂದರೆ ನಮ್ಮ ಚಂದ್ರದ ಲೋಕದಲ್ಲಿ ಹೇಗೆ ಭೂಮಿ ಕಾಣುತ್ತೆ ಆ ಥರ ಕಾಣುತ್ತೆ ಟಾಪ್ ವ್ಯೂಯಿಂದ ನೋಡಿದ್ರೆ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಸೊ ನಾವೇನು ಮಾಡಿದ್ರಿ ಅಂದರೆ ನಾವು ಆ ರೂಟ್ ತೊಗೊಂಡ್ರಿ. ಓಕೆ, ಸೊ ಟ್ರಸ್ಟ್ ಮಿ ಗೈಸ್, ಅದು ಎಷ್ಟು ಕ್ರೇಜಿ ಇತ್ತು ಅಂದರೆ ಇಟ್ ವಾಸ್ ಓನ್ಲಿ 3 of us ಅಷ್ಟೇ ಆ ರೋಡಲ್ಲಿ. ಯಾರೂ ಆ ರೋಡ್ನ ಆಫ್ ಮಾಡಿದ್ದಿಲ್ಲ. ಮೋಸ್ಟ್ ಆಫ್ ದಮ್ ಎಲ್ಲ ಟೂರಿಸ್ಟ್ಸು ಮೇನ್ ರೋಡ್ ತೊಗೊಬಿಟ್ರು. ಬಟ್ ನಮಗೊಂದು ಸ್ವಲ್ಪ ಅಡ್ವೆಂಚರ್ ಇರಲಿ ಅಂತ ಹೇಳಿ ನಾವು ಆ ರೋಡ್ ತೊಗೊಂಡ್ರಿ. ಇಟ್ ವಾಸ್ ಗುಡ್ 6 hours ಆಫ್ ಜರ್ನಿ. ಮತ್ತು ಒಬ್ಬ ಮನುಷ್ಯಗಳನ್ನೆಲ್ಲ ಅಲ್ಲಲ್ಲಿ ಅದೇ ರೋಡ್ ಕೆಲಸ ಮಾಡ್ತಿರೋದ್ರಿಂದ ಆ ರೋಡ್ ಕೆಲಸ ಮಾಡೋರು ಬಿಟ್ಟರೆ ಇನ್ಯಾರೂ ಕಾಣ್ತಿದ್ದಿಲ್ಲ. ಸೊ ದೀಸ್ ಆರ್ ದ ವ್ಯೂಸ್ ಆಫ್ ಲಮಯೂರ್. ಸೊ ತುಂಬ ಚೆನ್ನಾಗಿತ್ತು. ಏನೋ ನಾವು ಚಂದ್ರಲೋಕದಲ್ಲಿ ಇದ್ದೀರೇನೋ ಅನ್ನೋ ಥರ ಫೀಲ್ ಕೊಡ್ತಿತ್ತು. ಸೊ ನೀವು ಅದೇ ಟಾಪ್ ವ್ಯೂವಿಂದ ನೋಡಿದ್ರೆ, ಹಿಲ್ ಟಾಪಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ಸೊ ನೆಕ್ಸ್ಟ್ ನಮ್ಗೆ ಹಂಗೆ ಹಿಲ್ ಟಾಪ್ ಹೋದ್ರಿ. ಅಲ್ಲಿ ಸಿಂಗ್ಲಾ ಪಾಸ್. ಇಟ್ ವಾಸ್ ಆಲ್ಮೋಸ್ಟ್ 16,000 feet ಹೈಟಲ್ಲಿ ಇದ್ರಿ. ಲಕ್ಕಿಲಿ ನಮ್ಮ ಇದಕ್ಕೆ ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಹೇಲ್ ಸ್ಟೋಲ್ ಮಳೆ, ಹಾಲಿಕಾಳು ಮಳೆ ಅಂತಾರಲ್ವ, ಅದು ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಏನಂದರೆ ನನಗೊಂದು ಸ್ವಲ್ಪ ಉಸಿರಾಟದ ಇಶ್ಯೂಸ್ ಆಯಿತು. ಬಿಕಾಸ್ ಫಸ್ಟ್ ಟೈಮ್ ಅಷ್ಟು ಹೈ ಆಲ್ಟಿಟ್ಯೂಡ್ಗೆ ಹೋಗಿದ್ದರಿಂದ. ಬಟ್ ವಿ ಹ್ಯಾಡ್ ಆರ್ ಮೆಷರ್ಸ್. ಸೊ ನಾನು ಡೈಮಾಕ್ಸ್ ಟ್ಯಾಬ್ಲೆಟ್ ತೊಗೊಂಡು ಎಲ್ಲ ಸರಿ ಮಾಡಿಕೊಂಡು ದೆನ್ ವಿ ಲೆಫ್ಟ್ ದೇರ್. ಸೊ ಹಾಗೆ ಆ ಮೌಂಟೇನ್ ಇಳಿತಾ ಬಿಕಾಸ್ ಸ್ವಲ್ಪ ಮಳೆ ನಿಂತಿದ್ದಕ್ಕೆ ನಮ್ಮ ಕಣ್ಣುಗಳಿಗೆ ಇದು ಕಾಣ್ತು. ಸೊ ಇಟ್ ವಾಸ್ ಅ ಡಬಲ್ ರೈನ್ಬೋ. 2 ಕಾಮನ್ ಬಿಲ್ ಕಾಣಿಸ್ತಿತ್ತು. ಸೊ ನಾನು ಅಂದ್ಕೊಂಡೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ. ದೆನ್ ಐ ಸ್ಟಾರ್ಟೆಡ್ ಶೂಟಿಂಗ್ ಇಟ್. ಸೊ ಓವರ್ ಆಲ್ ಇಟ್ ವಾಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಕೂಡ ಒಂದೊಂದು ಕಡೆ ಆಫ್ ರೋಡಿಂಗ್ ಸಿಗ್ತಿದೆ. ಅದೇ ನಾನು ಹೇಳ್ದಂಗೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋರು ಅತಿ ಬೇಗ ಬಂದುಬಿಡಿ. ಬಿಕಾಸ್ ಎಲ್ಲ ಕಡೆ ಅವ್ರು ರೋಡ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ನಾವಿದೆಲ್ಲ ಮುಗಿಸ್ಕೊಂಡು ಲೇ ಹೈವೇಗೆ ಕನೆಕ್ಟ್ ಆದ್ರಿ. ಇದು ನೀವು ನೋಡ್ತಿರೋದು ಬಂದ್ಬಿಟ್ಟು ಸಂಗಮ್ ವ್ಯೂ ಪಾಯಿಂಟ್. ಅದೇ ದುರಂಧರ್ ಮೂವಿಯಲ್ಲಿ ಗೆಹರಾ ಹೂವಾ ಸಾಂಗ್ ಇಲ್ಲೇ ಶೂಟ್ ಆಗಿದ್ದು. ಸೊ ನಾವು ಅಲ್ಲಿ ನಿಲ್ಲಿಸಿ ಜಸ್ಟ್ ಒಂದು ವಿಡಿಯೋ ಮಾಡಿಕೊಂಡು ಮುಂದೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ನಾವು ಲೇ ಬೇಗ ರೀಚ್ ಆಗಬೇಕಾಗಿತ್ತು. ಇದು ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಹಿಲ್. ಹಾಗೆ ಇದ್ರದ್ದು ಸ್ವಲ್ಪ ವೀಡಿಯೋಸ್ ತೊಗೊಂಡು ನಾವು ಜಾಸ್ತಿ ಸ್ಟಾಪ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಈ ಮ್ಯಾಗ್ನೆಟಿಕ್ ಹಿಲ್ ರೀಚ್ ಆಗೋಷ್ಟೊತ್ತಿಗೆ ಈವ್ನಿಂಗ್ 7:15 ಸಮಥಿಂಗ್ ಆಗಿತ್ತು. ಸೊ ಫೈನಲಿ ನಾವು ಲೇ ಹೋಗಲೇಬೇಕು ಇವತ್ತು ಅಂತ ಹೇಳೋದ್ರಿಂದ ನಾವೆಲ್ಲೂ ಸ್ಟಾಪ್ ಮಾಡ್ದಿರ ಲೇ ಆಲ್ಮೋಸ್ಟ್ ಲೇ ಸಿಟಿ ರೀಚ್ ಆದ್ರಿ. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಮ ಆರ್ಮಿ ಕ್ಯಾಂಪು. ಅವತ್ತಲ್ಲೇನೋ ಈವೆಂಟ್ ನಡೀತಿತ್ತು. ಸೊ ಫುಲ್ ಜನ ಇದ್ದರು. ಹಾಗೆ ನಾವು ಸುಮ್ಮನೆ ನಾನು ವೀಡಿಯೋ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ಬಿಟ್ರಿ. ಸೊ ಫೈನಲಿ ವಿ ರೀಚ್ಡ್ ಲೇ. ಸೊ ಈ ವೆಲ್ಕಮ್ ಟು ಲೇ ನೋಡಿದಾಗ ಒಂದು ರಿಲೀಫ್ ಆಯಿತು. ಆಫ್ಟರ್ ಕಂಟಿನ್ಯೂಸ್ ರೈಡ್ ಆಫ್ 8 hours ಫೈನಲಿ ವಿ ರೀಚ್ಡ್ ಲೇ. ಬಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಸೊ ಲಮಯೂರಿಂದ ಆಲ್ಮೋಸ್ಟ್ ಲೇ ಹೈವೇ ರೀಚ್ ಆಗೋವರೆಗೂ ಕಂಪ್ಲೀಟ್ ಹಿಲ್ ಸ್ಟೋಲ್ ಮನೆ ಇತ್ತು. ಆ ಮಳೆಯಲ್ಲೇ ನೆನ್ಕೊಂಡು ನಾವು ಬಂದ್ರಿ. ಆಮೇಲೆ ಫುಲ್ ಟಯರ್ಡಾಗಿ ಹೋಗಿದ್ರಿ. ಆಮೇಲೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ದೆನ್ ವಿ ಜಸ್ಟ್ ಟ್ರೈ ಇಲ್ಲಿ ಟಿಬೆಟಿಯನ್ ಲೋಕಲ್ ಫುಡ್ ಟ್ರೈ ಮಾಡಿ ದೆನ್ ವಿ ಟುಕ್ ರೆಸ್ಟ್. ಸೊ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಮೋರ್ ಅಪ್ಡೇಟ್ಸ್ ಆ್ಯಂಡ್ ಕಂಟೆಂಟ್ಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ.